ಫ್ಯಾಕ್ಟರ್ಸ್ ಆನ್ ವಿಚ್ ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟ್ ಡಿಪೆಂಡ್ಸ್ ಆನ್. ಇಲ್ಲಿ ಹುಡುಗರು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಲ್ಯಾಟ್ರಲ್ ಶಿಫ್ಟ್ ಅಂತ ಇದೆಯಲ್ಲ, ಶಿಫ್ಟು ಡಿಸ್ಪ್ಲೇಸ್ಮೆಂಟ್ ಎರಡು ಒಂದೇ. ಅದರ ಫ್ಯಾಕ್ಟರ್ಸ್ ಏನು ಆಯಿತಾ, ಅದನ್ನು ಕಲಿತಾ ಇದ್ದೀವಿ. ಮೊದಲನೇ ಫ್ಯಾಕ್ಟರ್ ಬಂದು ಥಿಕ್ನೆಸ್ ಆಫ್ ಗ್ಲಾಸ್ ಸ್ಲ್ಯಾಬ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಸ್ಲ್ಯಾಬ್ ಮತ್ತು ವೇವ್ ಲೆಂತ್. ಸೊ ಈ ಥಿಕ್ನೆಸ್ ಬಗ್ಗೆ ನಾನು ಸ್ವಲ್ಪ ಡೀಟೇಲಾಗಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಥಿಕ್ನೆಸ್ ಅಂತ ಹೇಳಿದ್ರೆ ಏನು? ದಿಸ್ ಈಸ್ ಅ ತ್ರೀ ಡೈಮೆನ್ಷನಲ್ ವ್ಯೂ ಆಫ್ ಅ ಗ್ಲಾಸ್ ಸ್ಲ್ಯಾಬ್ ಅಲ್ವಾ. ಸೊ ರೆಕ್ಟ್ಯಾಂಗ್ಯುಲರ್ ಶೇಪ್ಡ್ ಗ್ಲಾಸ್ ಸ್ಲ್ಯಾಬ್, ಸರಿನಾ. ಜನರಲಿ ಥಿಕ್ನೆಸ್ ಅಂತ ಹೇಳಿದ್ರೆ ಈ ಹೈಟ್ ಇದೆಯಲ್ಲ ಇದಂತ ತಿಳ್ಕೊತೀವಿ. ಇದು ನಿಮ್ಮ ಲೆಂತು, ಬ್ರೆತ್ತು, ಹೈಟು. ಸೊ ಥಿಕ್ನೆಸ್ ಅಂತ ಹೇಳಿದಾಗ ಜನರಲಿ ಜನ ಈ ಕೊನೆಯಿಂದ ಈ ಕೊನೆಗೆ ಎಷ್ಟು ಉದ್ದ ಇದೆ ಅಂತ ಹೇಳಿ ಅಲ್ವಾ, ಈ ಕೊನೆಯಿಂದ ಈ ಕೊನೆಗೆ ಅದು ಥಿಕ್ನೆಸ್ ಅಂತ ಹೇಳ್ತಾರೆ. ಆದರೆ ಥಿಕ್ನೆಸ್ ಇಲ್ಲಿ ಏನಂತ ಹೇಳಿದ್ರೆ, ಇವಾಗ ಈ ರೀತಿಯಲ್ಲಿ ನಾವು ಗ್ಲಾಸ್ ಸ್ಲ್ಯಾಬ್ ಇಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಪಿನ್ನು ಇಲ್ಲೆರಡಿಟ್ಟು ಇಲ್ಲಿಂದ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಸರಿನಾ. ಇಲ್ಲಿ ನಮ್ಮ ಥಿಕ್ನೆಸ್ ಒಂದು ಎಕ್ಸಾಂಪಲ್ ABCD ಅಂತ ಕರೆದ್ರೆ B to C ನಿಮ್ಮ ಥಿಕ್ನೆಸ್ಸು, ಸರಿನಾ. ಎಲ್ಲಿಂದ ಯಾವ ಫೇಸಿಂದ ಯಾವ ಮುಖದಿಂದ ಯಾವ ಮುಖಕ್ಕೆ ಹೋಗ್ತಾ ಇದೆ, ಯಾವುದೋ ನಿಮ್ಮ ಲೈಟ್ ರೇ. ಸೊ ಎಲ್ಲಿಂದ ಎಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ ಆ ಕೊನೆಯಿಂದ ಮತ್ತೊಂದು ಕೊನೆಯವರೆಗೂ ನಿಮ್ಮ ಥಿಕ್ನೆಸ್ ಬರುತ್ತೆ. ಅದೇ ನನ್ನ ಪಿನ್ನ ಈ ಕಡೆ ಇಟ್ಟು ಈ ಕಡೆ ನೋಡಿದ್ದಿದ್ರೆ, ಅಬ್ಸರ್ವ್ ಮಾಡಿ ಆ ಎಕ್ಸ್ಪೆರಿಮೆಂಟ್ ಮಾಡಿದರೆ ನಿಮ್ಮ ಥಿಕ್ನೆಸ್ಸು A to B ಆಗೋದು, ಆಯಿತಾ. ಸೊ ಇದು ನಿಮ್ಮ ವ್ಯತ್ಯಾಸ. ಥಿಕ್ನೆಸ್ ಇಲ್ಲಿ ಬಂದು ಬೇರೆ ಅರ್ಥ ಇದೆ. ಸೊ ಈ 4 ಫ್ಯಾಕ್ಟರ್ಸ್ ಅಂತ ಹೇಳಿದೆ. ಈ ಮೊದಲು ಫ್ಯಾಕ್ಟರ್ ಎರಡನೇ ಫ್ಯಾಕ್ಟರ್ ನಾನು ಡೀಟೇಲಾಗಿ ನಿಮ್ಗೆ ಹೇಗೆ ಅದನ್ನು ಲ್ಯಾಟ್ರಲ್ ಶಿಫ್ಟ್ನ ವೇರಿ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ನೋಡಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಪ್ರಾಕ್ಟಿಕಲಾಗಿ ಒಂದೇ ಒಂದು ಗ್ಲಾಸ್ ಸ್ಲ್ಯಾಬ್ ಉಪಯೋಗಿಸಿ 4 ಪಿನ್ ಉಪಯೋಗಿಸಿ ನಾನು ಪ್ರಾಕ್ಟಿಕಲಾಗಿ ಮಾಡಿ, ಆಯಿತಾ, ಆ ಪೇಪರ್ನ ಸ್ಕ್ಯಾನ್ ಮಾಡಿ ನಿಮ್ಮ ಎದುರುಗಡೆ ನೋಡಿಸ್ತಾ ಇದ್ದೀನಿ. ಸೊ 3 ಇದೆ ಇಲ್ಲಿ, 4 ಅಲ್ಲ, 3 ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಆ್ಯಕ್ಚುಲಿ 4ನೇದು ಮಾಡಿದ್ದೀನಿ, ಬಟ್ ಇಲ್ಲಿ ಹಾಕಿಲ್ಲ ನಾನು, ಆಯಿತಾ. 3 ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಎದುರುಗಡೆ ಅದು ಪ್ರಾಕ್ಟಿಕಲಾಗಿ ವ್ಯಾಲ್ಯೂನ ಮೆಜರ್ ಮಾಡೋಣ. ಇಲ್ಲಿ ಒಂದು ಸ್ಕೇಲೆಲ್ಲ ಇಟ್ಟಿದ್ದೀನಿ ನೋಡಿ, ಇಲ್ಲಿ ಪ್ರಾಕ್ಟಿಕಲ್ ಮೆಜರ್ ಮಾಡೋಣ, ಸರಿನಾ. ಈ ಪರ್ಟಿಕ್ಯುಲರ್ ಚಿತ್ರ ಸ್ಕ್ಯಾನ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಅದೇ ಥರ ರೆಸ್ಪೆಕ್ಟಿವ್ ಚಿತ್ರ ಮತ್ತು ಅದು ಸ್ಕ್ಯಾನ್ ವರ್ಷನ್ನು ಇದೆ. ಮೊದಲನೇದಾಗಿ ಬೇಸ್ ಕೇಸ್ ಅಂತ ಹೇಳಿದ್ರೆ ಇದನ್ನು ರೆಫರೆನ್ಸಾಗಿ ತೊಗೊಂಡು ಹೇಗೆ ನಾವು ಥಿಕ್ನೆಸ್ ಚೇಂಜ್ ಮಾಡಿದಾಗ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಚೇಂಜ್ ಮಾಡಿದಾಗ ಚೇಂಜ್ ಆಗ್ತಾಯಿದೆ ಅಂತ ಹೇಳಿ ಲ್ಯಾಟ್ರಲ್ ಶಿಫ್ಟು ಮೆಜರ್ ಮಾಡಿ ನೋಡ್ತೀವಿ. ಸೊ ಮೊದಲೇ ಕೇಸಲ್ಲಿ 40 ಡಿಗ್ರಿ ಇನ್ಸಿಡೆಂಟು, ನಿಮ್ಮ ಥಿಕ್ನೆಸ್ ಬಂದು ABCD ಅಂತ ಕರೆದ್ರೆ B to C ನಿಮ್ಮ ಥಿಕ್ನೆಸ್, ಸರಿನಾ. ಈ ಚಿತ್ರದಲ್ಲಿ ಇವಾಗ ABCD ಅಂತ ಕರೆದ್ರೆ ಇಲ್ಲಿ ನಿಮ್ಮ ಥಿಕ್ನೆಸ್ಸು A to B. ಇಲ್ಲಿ ನಿಮ್ಮ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಒಂದೇ ಇದೆ. ನಿಮ್ಮ ಬೇಸ್ ಕೇಸ್ಗೂ ಇದಕ್ಕೂ ಒಂದೇ ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಆದರೆ ನಿಮ್ಮ ಥಿಕ್ನೆಸ್ ಇಲ್ಲಿ ಹೆಚ್ಚಿದೆ. ಥಿಕ್ನೆಸ್ 2 ಇಸ್ ಗ್ರೇಟರ್ ದೆನ್ ಥಿಕ್ನೆಸ್ 1, ಸರಿನಾ. 3ನೇ ಕೇಸಲ್ಲಿ ನಿಮ್ಮ ಥಿಕ್ನೆಸ್ ಸೇಮ್ ಇದೆ, ಆಯಿತಾ, ಆದರೆ ನಿಮ್ಮ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಏನಾಗ್ತಾಯಿದೆ ಇಲ್ಲಿ ಇದರಲ್ಲಿ ಕಮ್ಮಿ ಇದೆ. ಮೊದಲನೇ ಕೇಸ್ಗೂ ಇದಕ್ಕೂ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕಮ್ಮಿ ಇದೆ, ಸರಿನಾ. ಸೊ ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಶಿಫ್ಟು ಎಷ್ಟಿದೆ ಶಿಫ್ಟು ಅಂತ ಹೇಳಿ ಮೆಜರ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಶಿಫ್ಟ್ ಇದು ನೋಡಿ, ಲೆಕ್ಕ ಹಾಕಿ ಮಾಡಿದ್ರಾ. ಸೊ ಇದು 1 ಸೆಂಟಿಮೀಟ್ರು, 1.5, 1.8 ಸೆಂಟಿಮೀಟರ್ ಅಲ್ವಾ. ಸೊ ದಿಸ್ ಇಸ್ 1.8 ಸೆಂಟಿಮೀಟರ್, ಸರಿನಾ. ಆಮೇಲೆ ಕಂಪೇರ್ ಮಾಡೋಣ, ಮೊದಲು ಮೆಜರ್ ಮಾಡಿಬಿಡೋಣ. ಇದು ಮೆಜರ್ ಮಾಡಿ. ಇವಾಗ ಎಷ್ಟಿದೆ ಇದು? 13, 14 ಮತ್ತು 14.2, ಅಪ್ರಾಕ್ಸಿಮೇಟ್ಲಿ 1.2 ಸೆಂಟಿಮೀಟರ್ ಅಲ್ವಾ. ಕೊನೆಯದಾಗಿ ಇದು 0, 1, 2, 2
ಅಪ್ರಾಕ್ಸಿಮೇಟ್ಲಿ 2.3 2.4 ಹೆಚ್ಚೇ ತೊಗೊಳೋಣ, 2.4 ಸೆಂಟಿಮೀಟರ್ ಅಂತ ತೊಗೊಳೋಣ. ಸರಿನಾ? ಸೊ ಇದು ನಿಮ್ಮ 3 ಕೇಸು ಲ್ಯಾಟ್ರಲ್ ಶಿಫ್ಟ್ ಅಲ್ವಾ? ಸೊ ಇವಾಗ ಕಂಪೇರ್ ಮಾಡೋಣ. ಸೊ ಬೇಸ್ ಕೇಸಲ್ಲಿ 1.8 ಸೆಂಟಿಮೀಟರ್ ಇದೆ. ಥಿಕ್ನೆಸ್ ಹೆಚ್ಚು ಮಾಡಿದಾಗ ಶಿಫ್ಟು ಕೂಡ ಹೆಚ್ಚಾಗಿದೆ. ಸೊ ಹಾಗಾಗಿ ಏನು ಹೇಳ್ಬೋದು, ಥಿಕ್ನೆಸ್ ಹೆಚ್ಚಾದಾಗೆ ನಮ್ಮ ಶಿಫ್ಟ್ ಹೆಚ್ಚಾಗ್ತಾಯಿದೆ. ಹಾಗಾಗಿ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ? ಓಕೆ, ಸರಿ. ಮುಂದಿಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಬೇಸ್ ಕೇಸ್ ಕಂಪೇರ್ ಮಾಡ್ತಂದರೆ ಕಮ್ಮಿ ಆಗ್ತಾಯಿದೆ. ಇಲ್ಲಿ ಲ್ಯಾಟ್ರಲ್ ಶಿಫ್ಟ್ ಕೂಡ ಕಮ್ಮಿ ಆಗ್ತಾಯಿದೆ. ಏನು ಹೇಳ್ಬೋದು ಅಂತ ಹೇಳಿದ್ರೆ ಇದು ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸರಿನಾ? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹೆಚ್ಚಾದ ಹಾಗೆ ಲ್ಯಾಟ್ರಲ್ ಶಿಫ್ಟ್ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಕಮ್ಮಿ ಆದಾಗೆ ನಿಮ್ಮ ಲ್ಯಾಟ್ರಲ್ ಶಿಫ್ಟ್ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ದಿಸ್ ಇಸ್ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸರಿನಾ? ಸೊ ಇದನ್ನೆಲ್ಲ ಬರ್ಕೊಳ್ಳಿ. ಇದು ಪ್ರಾಕ್ಟಿಕಲ್ಸ್ನ ನೀವೇ ಪ್ರಾಕ್ಟಿಕಲಾಗಿ ಮಾಡಬೇಕು. ಆಯಿತಾ? ಸೊ 3ನೇದು 4ನೇದು ಕೂಡ ಮಾಡ್ಬೋದು. ಅದಕ್ಕೆ ನನಗೆ ಬೇರೆ ಗ್ಲಾಸ್ ಲ್ಯಾಬ್ ಬೇಕು. ಮತ್ತು 4ನೇದು ಬೇರೆ ನನ್ನ ಲೇಸರ್ ಉಪಯೋಗಿಸಿ ಮಾಡಬೇಕಾಗುತ್ತೆ ಅದು. ಸರಿನಾ? ಸೊ ನೀವು ಎಲ್ಲ ಮಾಡ್ಬೋದು, ಮಾಡೋದಕ್ಕೇನು ಯಾರು ತಡೆಯೋದಂಥದ್ದೇನಿಲ್ಲ, ಎಲ್ಲ ಈಸಿನೇ ಇವೆಲ್ಲ. ನೀವು ಮನೆಯಲ್ಲೂ ಕೂಡ ಮಾಡ್ಬೋದು. ಸರಿನಾ? ಸೊ ಇದು ಪ್ರಾಕ್ಟಿಕಲಾಗಿ ಮಾಡಿ ಬರ್ಕೊಳೋದು. ಇದು 4 ಬರ್ಕೊಂಬಿಡಿ, 4 ಪಾಯಿಂಟು ಮತ್ತು ಹೆಡ್ಡಿಂಗು ಬರ್ಕೊಂಬಿಡಿ.